ರಂಜಿನಿ ಅವ್ರು ಹೇಳ್ತಾ ಇದ್ರು ಗಣೇಶ್ ಸರ್ ಬೇಡ ಅಂದ್ರೂ ವಿಹಾನೇ ಈ ಸಿನಿಮಾಗೆ ಆಯ್ಕೆ ಆದ ಅಂತ. ವಿಹಾನ್, ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ? ನನಗೆ ರಂಜಿನಿ ಅಕ್ಕ ಮತ್ತು ಜಡೇಶ್ ಅಂಕಲ್ಗೆ ಥ್ಯಾಂಕ್ ಯು ಅನ್ಬೇಕು ಈ ಚಾನ್ಸ್ ಕೊಟ್ಟಿದ್ದಕ್ಕೆ. ಹೇಳಬೇಕು, ಸಚ್ ಅ ಸ್ವೀಟ್ ಹಾರ್ಟ್. ಮತ್ತು ಪ್ರೇಮ್ ಅಂಕಲ್ಗೆ ಒಂದು ಹ್ಯಾಪಿ ಬರ್ಡೇ. ಮತ್ತು ಆ್ಯಕ್ಚುಲಿ ನಾನು ಶೂಟಿಂಗ್ ತನಕ ಬಂದಿದ್ದ ತಕ್ಷಣ ನಮ್ಮ ಅಪ್ಪ ಮತ್ತು ಅಕ್ಕ ಹೇಳ್ತಾ ಇದ್ರು ಈ ಥರ ಎಲ್ಲ ಮಾಡು, ಮತ್ತು ತುಂಬ ಹಂಗಂದ್ರೆ ಡೀಟೇಲಲ್ಲಿ ಹೇಳ್ತಾ ಇದ್ರು ಚೆನ್ನಾಗಿ ಆಕ್ಟ್ ಮಾಡು ಅಂತ ಹೇಳ್ತಾ ಇದ್ರು. ಮತ್ತು ನಂಗೊಂದು ಇನ್ಫಾರ್ಮೇಶನ್ ಬಂತು, ವಿಹಾನ್ ಡ್ರೈವರ್ ಸರ್ ಮತ್ತೆ ಮ್ಯಾನೇಜರ್ ಸರ್ ಜೊತೆಗೆ ಒಬ್ಬರೇ ಬರ್ತಾ ಇದ್ರು ಶೂಟಿಂಗಿಗೆ. ಅಂದ್ರೆ ಫ್ಯಾಮಿಲಿ ಯಾರು ಬರ್ಲಿಲ್ಲ ಅಂದ್ರು ವೆರಿ ಪ್ರೊಫೆಷನಲ್ ಆಗಿ ಅವ್ರ ಕೆಲಸ ಏನಿದೆ ಕರೆಕ್ಟ್ ಟೈಮಿಗೆ ಬಂದು ಮುಗಿಸ್ಕೊಂಡು ಹೋಗ್ತಾ ಇದ್ರು ಅಂತ. ವಿಹಾನ್ ಯಾರಿಂದ ಕಲ್ತಿದ್ದೆಲ್ಲ? ನಮ್ಮ ಅಪ್ಪ. ಅಪ್ಪ ಆಬ್ವಿಯಸ್ಲಿ. ಓಕೆ, ಕ್ರಿಕೆಟ್ ಮಿಸ್ ಮಾಡ್ಕೊಂಡ ಇಲ್ಲಿ ವರ್ಕ್ ಮಾಡುವಾಗ ಸೆಟ್ ಅಲ್ಲಿ? ಇಲ್ಲ, ಯಾಕಂದ್ರೆ ನಾವು ಸೆಟ್ಟಲ್ಲೂ ಕ್ರಿಕೆಟ್ ಆಡ್ತೀವಿ. ಅವರು ಡೈರೆಕ್ಟರ್ ಏನು ಪ್ರಾಮಿಸ್ ಮಾಡಿದ್ರಲ್ಲ ಕ್ರಿಕೆಟ್ ಆಡಿಸ್ತಾನೆ ಅವ್ರ ಕೈಲಿ ಆಕ್ಟಿವ್ ಮಾಡಿಸ್ತೀವಿ ಅಂತ, ಅದನ್ನ ಫುಲ್ಫಿಲ್ ಮಾಡಿದ್ದಾರೆ. ಓಕೆ, ಪ್ರೇಮ್ ಸರ್ ಮತ್ತೆ ನಿಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಅಂತಿದ್ದಾರೆ. ನಿನ್ ರೋಲ್ ಬಗ್ಗೆ ಏನಾದ್ರು ಹೇಳ್ಬೋದು? ಅಂದ್ರೆ ಪೂರ್ತಿ ಡೀಟೇಲ್ ಅಲ್ದಿದ್ರು. ಹಂಗಂದ್ರೆ ನಂದು ರೋಲ್ ನಂಗೆ ನಿಜ ಇಷ್ಟ ಆಯ್ತು, ಮತ್ತೆ ಅದರೆಲ್ಲ ಸೀನ್ಸು ನಂಗೆ ಇಷ್ಟ ಆಯ್ತು. ಇಷ್ಟ ಆಯ್ತು. ಏನ್ ಜಾಸ್ತಿ ಇಷ್ಟ ಆಯ್ತು? ಯಾರು ಜಾಸ್ತಿ? ಎಗ್ ರೈಸ್. ಎಗ್ ರೈಸ್ ಫೇವ್ರೆಟ್ ಅಲ್ಲಿಗೆ. ಜೂನಿಯರ್ ಗೋಲ್ಡನ್ ಸ್ಟಾರಿಗೆ ಏನ್ ಇಷ್ಟ ಅಂತ ಇವತ್ತು ಗೊತ್ತಾಯ್ತು. ಅದಕ್ಕೆ ಮೊಟ್ಟೆ ಇಟ್ಟಿರೋದು ಪೋಸ್ಟರ್ ಅಲ್ಲಿ. ವಿಹಾನ್, ಅಂದ್ರೆ ಈ ಟೀಮ್ ಅವ್ರು ನಿನ್ ಎಷ್ಟು ಪ್ರೀತಿ ಮಾಡ್ತಾರೆ ನೋಡು. ನಿಂಗೆ ಎಗ್ ರೈಸ್ ಇಷ್ಟ ಅಂತ ಪೋಸ್ಟರ್ ತುಂಬಾ ಮೊಟ್ಟೆಗಳು. ಓಕೆ, ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಪ್ರಶ್ನೆಗಳು? ಹಾ, ಓಕೆ, ಥ್ಯಾಂಕ್ ಯು ವಿಹಾನ್. ಬೆಸ್ಟ್ ವಿಶಸ್ ನಮ್ಮ ಕಡೆಯಿಂದ ಅಂಡ್ ಡಬಲ್ ಥ್ಯಾಂಕ್ಸ್ ಟೀಮ್ ಕಡೆಯಿಂದ. ಯಾಕಂದ್ರೆ ಅದನ್ನ ಮತ್ತೆ ರಿಪೀಟ್ ಮಾಡ್ತೀನಿ, ಗಣೇಶ್ ಸರ್ ಒಂದ್ ಸ್ವಲ್ಪ ಸ್ಟಡೀಸ್ ಅಲ್ಲಿ ಬಿಸಿ ಆಗ್ಲಿ ಅಂದ್ರೂ ಆಕ್ಟಿಂಗ್ ತುಂಬಾ ಇಂಟ್ರೆಸ್ಟ್ ಇದೆಯಾ? ನಂಗೆ ಸ್ವಲ್ಪ ಇಷ್ಟ. ಸ್ವಲ್ಪ ಇಷ್ಟ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬೆಸ್ಟ್ ವಿಶಸ್ DDD. ಸೂಪರ್ ನೀವು. ಸೂಪರ್. ಜೊತೆಗೆ ಮಹಾಂತೇಶ್ ಹಿರೇಮಠ ಅವರು ಕಲಾವಿದರು. ಮಹಾಂತೇಶ್ ಏನ್ ಸರ್ ಸಿನಿಮಾಟೋಗ್ರಾಫರ್ಗೆ ಇಷ್ಟು ಫ್ಯಾನ್ಸು? ಆಯ್ತು, ಎಲ್ಲರಿಗೂ ನಮಸ್ಕಾರ. ಪ್ರೇಮ್ ಸರ್ ಹ್ಯಾಪಿ ಬರ್ಡೇ. ಹಾಗೆ ನನ್ನ ಕುಚಿಕು ಗೆಳೆಯ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ, ಜಡೇಶ್ ಅವ್ರಿಗೂ ಆಲ್ ದಿ ಬೆಸ್ಟ್. ಹಾಗೆ ರಂಜಿನಿ ಮೇಡಮ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಅವರಿಗೂ ಆಲ್ ದಿ ಬೆಸ್ಟ್. ಸಿನಿಮಾ ಬಗ್ಗೆ ಮುಂದೆ ಮಾತಾಡೋಣ. ಆಯ್ತು, ಥ್ಯಾಂಕ್ ಯು ಸರ್. ಪ್ರಿನ್ಸ್ ಸರ್ ಹ್ಯಾಪಿ ಬರ್ಡೇ ಸರ್. ಇದೇ ರೀತಿ ಖುಷಿಯಾಗಿ 100 ಕಾಲ ಹೆಂಗಾಗಿ ಬದುಕಿ ಅಂತ ಕೇಳ್ಕೊಳ್ತೀನಿ ಸರ್. ಹಂಪಿ ಪಿಕ್ಚರ್ಸ್ ಜಡೇಶ್ ಸರ್ ನನಗೆ ಗುರು ಶಿಷ್ಯರು. 4-5 ವರ್ಷದಿಂದ ಅವ್ರ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಅವ್ರ ಟ್ಯಾಲೆಂಟ್ ನೋಡೇ ನಾನು ಅವ್ರ ಜೊತೆ ಟ್ರಾವೆಲ್ ಮಾಡ್ಕೊಂಡೇ ಇದ್ದೀನಿ. ನಾನು ಕಲಿಬೇಕಾದ ಪ್ರೋಸೆಸ್ನ ಅವ್ರ ಜೊತೆ ತಿಳ್ಕೊಂಡು ಕಲಿತಾ ಇರ್ತೀನಿ. ಅವ್ರಿಗೆ ತುಂಬ ಕನಸುಗಳಿದೆ. ನಾನು ಒಬ್ಬನೇ ಬೆಳಿಬೇಕು ಅನ್ನೋ ಒಂದು ಆಸೆ ಇಲ್ಲ, ಜೊತೆಲಿ 4 ಜನನ ಜೊತೆಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ತುಡಿತದಲ್ಲಿ ಯಾವಾಗಲೂ ಇರ್ತಾರೆ. ಇವಾಗ ಮೊದಲನೇ ಬಾಣ ಮೇಡಮ್ ಕಡೆಯಿಂದ ಇಂಡಸ್ಟ್ರಿ ಬಿಟ್ಟಿದ್ದಾರೆ DDD. ನಾನು ಇದರಲ್ಲೊಂದು ಪಾತ್ರ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಜಡೇಶ್ ಸರು ಒಂದು ಗನ್ ಆದರೆ ಒಳಗಡೆ ಒಂದು 5 ಬುಲೆಟ್ ಇದೆ.
ಸದ್ಯದಲ್ಲೇ ಅವ್ರನ್ನೂ ಇಂಡಸ್ಟ್ರಿಗೆ 1 by 1 ಬಿಡ್ತಾ ಇರ್ತಾರೆ. ಸೊ ನಿಮ್ಮ ಹಂಪಿ ಪಿಕ್ಚರ್ಸು ಇದೇ ಥರ ದೊಡ್ಡ ಮಟ್ಟಕ್ಕೆ ಹೋಗಲಿ ಸರ್, ಅವಾಗ ನಮಗೂ ಕರೆದು ಅವಕಾಶ ಕೊಡ್ತಾ ಇರಿ, ಮರಿಬೇಡಿ. ಓಕೆ, DDDKಗೆ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಬಟ್ ಒಂದು ಒಳ್ಳೆ ಸಿನಿಮಾ, ಫ್ಯಾಮಿಲಿ ಸಿನಿಮಾ ಬರ್ತಾ ಇದೆ DDDK. ನಾನು ಶೂಟ್ ಮಾಡಬೇಕಾದಾಗ ಕೆಲವೊಂದು ಸೀಕ್ವೆನ್ಸ್ನ ಕಣ್ಣಾರೆ ನೋಡಿದ್ದೀನಿ, ಆ ಎಮೋಷನ್ಸ್ ಪ್ರೇಮ್ ಸರ್ ಮಾಡಿರೋದು. ಸೊ ತುಂಬ ಅದ್ಭುತವಾಗಿ ಬಂದಿದೆ. ಎಲ್ಲರೂ ಹೇಳ್ತಿರ್ತಾರೆ ನಮಗೆ ಮಲಯಾಳಂನಿಂದ ಆ ಕಂಟೆಂಟ್ ಹಂಗೆ ಬಂತು, ಈ ಕಂಟೆಂಟ್ ಹಿಂಗೆ ಬಂತು ಅಂತ. ಬಟ್ ನಮ್ಮ ಕನ್ನಡ ನಾಡಲ್ಲೂ ಆ ಥರದ್ದು ಒಂದಿಷ್ಟು ಎಮೋಷನ್ಸ್ ಕಂಟೆಂಟ್ ಬರ್ತಾನೆ ಇರುತ್ತೆ. ಸೊ ನೀವೆಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ನಮ್ಮಂಥ ಹೊಸ ತಂಡಗಳಿಗಾಗಲಿ ಕಲಾವಿದರಿಗಾಗಲಿ ತುಂಬ ಉತ್ತೇಜನ ಕೊಟ್ಟಂಗಾಗುತ್ತೆ, ಸ್ಫೂರ್ತಿ ಅಂದರೆ ಎನರ್ಜಿ ಸಿಕ್ಕಂಗಾಗುತ್ತೆ ಇನ್ನೊಂದಿಷ್ಟು ಕಂಟೆಂಟ್ ಸಿನಿಮಾಗಳು ಮಾಡೋಕ್ಕೆ. ಸೊ ಹೀಗಾಗಿ ಹೊಸದಾಗಿ ಒಂದು ಹೊಸ ಪ್ರೊಡಕ್ಷನ್ ಹೌಸ್ ಬರ್ತಾ ಇದೆ. ನಿಮ್ಮೆಲ್ಲರೂ ಪ್ರೋತ್ಸಾಹ ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್, ನಿಮಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದೀರಾ, ಒಳ್ಳೆಯದಾಗಲಿ. ಎಕ್ಸ್ಪೆಷಲಿ ನನಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.